ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸಿಂಚನಾ. B2A ಖಾತೆ ಮಾಡಿಸೋಕೆ ಅಧಿಕಾರಿಗಳಿಂದ ಲಂಚಕ್ಕೆ ಬೇಡಿಕೆ. ಹೌದು, ಲಂಚ ಕೇಳಿದ GBA ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಶ್ಚಿಮ ಪಾಲಿಕೆ RR ನಗರ ವಲಯ ಆಫೀಸ್ನಲ್ಲಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿದೆ. B2A ಖಾತೆ ಮಾಡಿಸ್ಬೇಕು ಅಂತ ಅಂದ್ರೆ ಲಂಚ ಕೊಡಿ ಅಂತ ಅಧಿಕಾರಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೀಗಾಗಿ ಲಂಚವನ್ನ ಕೇಳಿದ GBA ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಶ್ಚಿಮ ಪಾಲಿಕೆ RR ನಗರ ವಲಯ ಕಚೇರಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಲಂಚ ಕೇಳಿದಕ್ಕೆ ಸಿಟ್ಟಿಗೆದ್ದ ಮಹಿಳೆ ತರಾಟೆಗೆ ತೆಗೆದುಕೊಂಡಿದ್ದಾಳೆ. ಮೇ ತಿಂಗಳಲ್ಲಿ ಬಿ ಖಾತೆಯಿಂದ A ಖಾತೆಗೆ ಅರ್ಜಿ ಹಾಕಿದ್ರು ಕೂಡ ಸಿಕ್ಕಿರಲಿಲ್ಲ. ಪದೇ ಪದೇ ಕಚೇರಿಗೆ ಬರ್ತಾ ಇದ್ರು. ಹಾಗೆ RR ನಗರ ವಲಯ ಆಫೀಸ್ಗೆ ಅರ್ಜಿದಾರರು ಆಗಮಿಸಿದ್ರು. ಆದಷ್ಟು ಬೇಗ ಖಾತೆಯನ್ನ ಕನ್ವರ್ಟ್ ಮಾಡಿಕೊಡಿ, ಖಾತೆಯನ್ನ ಪರಿವರ್ತನೆ ಮಾಡಿಕೊಡಿ ಅಂತ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ದುಡ್ಡು ಕೊಡಿ ಮಾಡಿಕೊಡ್ತೀವಿ ಅಂತ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗೆ ನಾವು ನೋಡಿದ್ವಿ, ಸರ್ಕಾರ ಕೂಡ ಈ ಖಾತೆಯನ್ನು ಕನ್ವರ್ಟ್ ಮಾಡಬೇಕು ಅಂತ ಆದೇಶವನ್ನು ನೀಡಿದೆ. ಜೊತೆಗೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಬಟ್ ಇವರು ಇಲ್ಲಿ ಮಾಡ್ತಾ ಇರೋದೇನು, ನಿಮಗೆ ಬೇಗ ಆಗಬೇಕಾ, ಹಾಗಾದರೆ ದುಡ್ಡು ಕೊಡಿ, ಒಂದಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕರಿಂದ ಲಂಚವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಲಂಚ ಕೇಳಿದ GBA ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಶ್ಚಿಮ ಪಾಲಿಕೆ RR ನಗರ ವಲಯ ಕಚೇರಿಯಲ್ಲಿ ದೊಡ್ಡ ಹೈಡ್ರಾಮಾನೇ ಸೃಷ್ಟಿಯಾಗಿದೆ. ಲಂಚ ಕೇಳಿದಕ್ಕೆ ಮಹಿಳೆ ಸಿಟ್ಟಿಗೆದ್ದಿದ್ದಾರೆ. ಮೇ ತಿಂಗಳಲ್ಲೇನೆ ಅವರು ಅರ್ಜಿಯನ್ನು ಹಾಕಿರ್ತಾರೆ. ಈಗ ಆಗಸ್ಟ್ ತಿಂಗಳು ಬಂತು, ಆದರೂ ಕೂಡ ಅವರಿಗೆ ಆ ಕನ್ವರ್ಷನ್ ಸಿಕ್ಕಿರಲಿಲ್ಲ. ಹೀಗಾಗಿ ಪದೇ ಪದೇ ಆಫೀಸ್ಗೆ ಬರ್ತಾ ಇದ್ರು. ಅದೇ ರೀತಿ RR ನಗರ ವಲಯ ಕಚೇರಿಗೆ ಅರ್ಜಿದಾರರು ಬಂದಿದ್ರು. ಈ ಸಂದರ್ಭದಲ್ಲಿ ಲಂಚಕ್ಕೆ ಅಧಿಕಾರಿಗಳು ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಆ ವಿಡಿಯೋ ಕೂಡ ನೀವು ನೋಡ್ತಾ ಇದ್ದೀರಾ ತೆರೆ ಮೇಲೆ. ಆದಷ್ಟು ಬೇಗ ನಮ್ಮ ಖಾತೆಯನ್ನ ಕನ್ವರ್ಟ್ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೇ ತಿಂಗಳಲ್ಲಿ ಅರ್ಜಿ ಹಾಕಿದ್ರು, ಆಗಸ್ಟ್ ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ ಅವರಿಗೆ. ಹಾಗೆ ಒಬ್ಬೊಬ್ಬರನ್ನೇ ಕರೆಸಿ 40,000ಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಆಗುವಂತಹ ಪ್ರಾಸೆಸ್. ಬಟ್ ಒಬ್ಬೊಬ್ಬರಿಂದ 40,000ಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ನಮ್ಮ ಸಮಾಜ ಮುಳುಗಿ ಹೋಗಿದೆ ಅಂತ. ಯಾಕೆ ಅಂತ ಕೇಳಿದ್ರೆ, ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇರುವಂತಹ ಉತ್ತರ, ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡಬೇಕು, ಇಲ್ಲಿ ಎಲ್ಲವೂ ಕೂಡ ಹೀಗೆ ಅನ್ನುವಂಥ ಉತ್ತರ ಅವರಿಂದ ಬರ್ತಾ ಇದೆ. GBA ಅಧಿಕಾರಿಗಳಿಂದ 40,000 ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಸಿಟ್ಟಾದ್ರೂ ಆಫೀಸ್ನಲ್ಲೇ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಪ ಹಾಗೂ ದೌಲತ್ತನ್ನ ತೋರಿದ್ದಾರೆ GBA ಅಧಿಕಾರಿಗಳು. RR ನಗರ ವಲಯ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ಫ್ರೀಯಾಗಿ ಮಾಡಿಕೊಡುವಂತಹ ಪ್ರೋಸೆಸ್ಗೆ ಒಬ್ಬರೊಬ್ಬರಿಂದ 40,000 ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ, ಇಲ್ಲಿ ಎಲ್ಲವೂ ಕೂಡ ಇದೇ ರೀತಿ, ನಾವು ನಮ್ಮ ಮೇಡಮಿಗೆ ಕೊಡಬೇಕು ಅಂತೆಲ್ಲ ಉತ್ತರವನ್ನು ನೀಡಿದ್ದಾರೆ. ಇದರ ಜೊತೆಗೆ ಅಲ್ಲಿ ಒಂದು ವಾಗ್ವಾದವೇ ಶುರುವಾಗುತ್ತೆ, ಈ ರೀತಿ ಮಾಡೋ ಹಾಗೆ ಇಲ್ಲ, ಹಾಗೆ ಹೀಗೆ ಅಂತ ಸಾರ್ವಜನಿಕರು ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ GBA ಅಧಿಕಾರಿಗಳು ದರ್ಪ ದೌಲತ್ ತೋರಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಆಗಿದೆ, ಮುಟ್ಬೇಡಿ. ಕಂಪ್ಲೇಂಟ್ ಈಗ ಕೊಡ್ತೀನಿ, ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ದು ಏಕವಚನ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು ಕೇಳೋದಲ್ಲ. ನಾವು ಒಂದೇ ಮಾತು ಕೇಳಿದ್ದು, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್, ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ರಲ್ಲ, ಮಾತಾಡಿ, ನಾವು ಮಾತಾಡ್ತೀವಿ.
ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್? ಏನಪ್ಪ ಮಾತಾಡಿದ್ರಿ? ಬನ್ನಿ ನಾನು ಕೇಳಿಸ್ಕೊಂಡಿದ್ದೀನಿ. ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ. ಬನ್ನಿ ಅಮ್ಮ ಅಂತ ಮಾತಾಡೋದಲ್ಲ, ಬಂದಿರೋ ಬನ್ನಿ ಸರ್. ರಾಸ್ಕಲ್ಸ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಯಾರು ಲಂಚಕ್ಕೆ ಬೇಡಿಕೆ ಇಟ್ಟ ಅಧಿಕಾರಿ? ಹಾಗೆ ಎಲ್ಲರ ಹತ್ರನೂ ಇದೇ ರೀತಿ ಇವರು ಮಾಡ್ತಾ ಇದ್ರಾ? ಜೊತೆಗೆ ಹೇಗೆ ಬೆಳಕಿಗೆ ಬಂತಿದ್ದು? ಎಸ್ ಸಿಂಚನ, ಸದ್ಯ ಬೆಂಗಳೂರು ಅಭಿವೃದ್ಧಿ ಸಚಿವರ ಗಮನಕ್ಕೆ ಇದನ್ನ ತರಲೇಬೇಕು ಅಂತ ಆ ಮಹಿಳೆ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. B2A ಖಾತೆ ಮಾಡಿಸೋಕೆ GBA ಅಧಿಕಾರಿಗಳಿಗೆ ಲಂಚ ಕೊಡ್ಬೇಕಂತೆ ಈ ಮಹಿಳೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪಶ್ಚಿಮ ನಗರ ಪಾಲಿಕೆಯ RR ನಗರ ವಲಯ ಕಚೇರಿಯಲ್ಲಿ ಈ ಒಂದು ಗಲಾಟೆ ಆಗಿರುವಂತದ್ದು ಸದ್ಯ ಸಾಮಾಜಿಕ ಜಾಲತಾಣ ಹಾಗೇನೆ ಮಾಧ್ಯಮದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಅಂದ್ರೆ B ಇಂದ A ಖಾತೆ ಮಾಡಿಸೋದಕ್ಕೆ ಬಂದವರ ಬಳಿ GBA ಅಧಿಕಾರಿಗಳು ಲಂಚವನ್ನ ಕೇಳಿದ್ದಾರೆ. ಅಂದ್ರೆ ಜಂಟಿ ಆಯುಕ್ತ ಮೇಡಮ್ಗೆ ಕೊಡ್ಬೇಕು, ಇಲ್ಲಿ ಎಲ್ಲ ಅಂದ್ರೆ ಹಣ ಕೊಟ್ರೇನೆ ಕೆಲಸ ಆಗೋದಂತ ಅಲ್ಲಿರುವಂತಹ ವ್ಯಕ್ತಿಗಳು ಹೇಳಿರುವಂತದ್ದು. ಪ್ರಮುಖವಾಗಿ 40,000 ಲಂಚಕ್ಕೆ ಬೇಡಿಕೆಯನ್ನ ಇಟ್ಟ ಆರೋಪ ಕೂಡ ಇರುವಂತದ್ದು. ಈ ವೇಳೆ ಸಿಟ್ಟಾದ ಸಾರ್ವಜನಿಕರು ಕಚೇರಿಯಲ್ಲೇ ಅಧಿಕಾರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ದರ್ಪ ದೌಲತ್ತು ತೋರಿರುವಂತಹ GBA ಅಧಿಕಾರಿಗಳು ಅವರನ್ನ ಬಿಡದೆ ಬಹಳಷ್ಟು ಬೈಯೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಆಪರೇಟರ್ ಆಗಿರುವಂತಹ ಸತೀಶ್ ಆಗಿರ್ಬೋದು, ವೆಂಕಟಪ್ಪ FSR ಇವರು ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಈ ಮಹಿಳೆ ತಕ್ಷಣ ಅಲರ್ಟ್ ಆಗಿ ವಿಡಿಯೋವನ್ನ ಕೂಡ ಚಿತ್ರೀಕರಣ ಮಾಡಿದ್ದಾರೆ. ಸದ್ಯ ಇದು ಸಾಮಾಜಿಕ ಜಾಲತಾಣಗಳ ಬಹಳಷ್ಟು ವೈರಲ್ ಆಗ್ತಿದೆ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಂದ್ರೆ, ಈಗಾಗ್ಲೇ ಕೃಷ್ಣ ಬೈರೇಗೌಡ್ರ ಅವ್ರು ಬಂದ ನಂತರ ಫುಟ್ಪಾತ್ ತೆರವಾಗಿರ್ಬೋದು, ಪ್ರತಿಯೊಂದು ಕೆಲಸಗಳನ್ನ ಅಂದ್ರೆ A ಖಾತೆಯಿಂದ ಅಂದ್ರೆ ವರ್ಗಾವಣೆ ಮಾಡೋ ವಿಚಾರ ಆಗಿರ್ಬೋದು, ಎಲ್ಲಾ ಕೆಲಸಗಳು ಸ್ಪೀಡ್ ಆಗಿ ಆಗ್ಬೇಕಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಸಿಬ್ಬಂದಿಗಳು ಮಾಡ್ತಾ ಇರೋದು ಬೇರೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಇದೊಂದೇ ಅಲ್ಲ, ಬೇರೆ ಬೇರೆ ಕಡೆಗಳಿಂದ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. GBA ಕೆಲಸ ಆಗ್ಬೇಕಾದ್ರೆ ಅಂದ್ರೆ ಈ ಹಿಂದೆ ಇದ್ದಂತಹ BBMP ಈಗ ಚೇಂಜ್ ಆಗಿರುವಂತಹ GBA ಕೆಲಸ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ಲಂಚವನ್ನ ಕೊಡ್ಬೇಕನ್ನೋ ಆರೋಪಗಳು ಕೂಡ ವ್ಯಕ್ತವಾಗ್ತಿರುವಂತದ್ದು. ಅಂದ್ರೆ ಸಿಬ್ಬಂದಿಗಳು ಕಲೆಕ್ಟ್ ಮಾಡುವಂತದ್ದು, ತದನಂತರ ಹಿರಿಯ ಅಧಿಕಾರಿಗಳಿಗೆ ಕೊಡ್ಬೇಕನ್ನೋ ರೀಸನ್ ಅನ್ನ ಹೇಳುವಂತದ್ದು. ಇಲ್ಲಿ ಕೂಡ ಅದೇ ಆಗಿರುವಂತದ್ದು. B ಇಂದ A ಖಾತೆ ಮಾಡಿಸೋಕೆ ಬಂದವರ ಬಳಿ ಮ್ಯಾಕ್ಸಿಮಮ್ 30ರಿಂದ 40, 50,000ಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಇದನ್ನ ಹಿರಿಯ ಅಧಿಕಾರಿಗಳಿಗೆ ನಾವು ಕೊಡ್ಬೇಕನ್ನೋ ಉತ್ತರವನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಸಿಬ್ಬಂದಿಗಳನ್ನ ತರಾಟೆ ತೆಗೆದುಕೊಂಡಿದ್ರು. ಅಂದ್ರೆ ರಸ್ತೆ ಕಾಮಗಾರಿ ಆಗಿರ್ಬೋದು, ಡಾಂಬರೀಕರಣ ಆಗಿರ್ಬೋದು, ರಾಜ್ಯ ಕಾಲುವೆ ಮಾರ್ಗ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಕೆಲಸಗಳು ಮಾಡೋದಕ್ಕೆ ಅಂತ ಬಹಳಷ್ಟು ಫಂಡಿಂಗ್ ಇರುವಂತದ್ದು. ಬಟ್ ಆ ದುಡ್ಡುಗಳು ಎಲ್ಲೋಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಯಾರು ಕೂಡ ಲಂಚಕ್ಕೆ ಬೇಡಿಕೆ ಇಡಬಾರ್ದು, ಒಂದು ವೇಳೆ ಇಟ್ರೆ ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡೋದಾಗಿ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಸೊ ಈಗ ಏನ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಅವರು ವರ್ತನೆ ಮಾಡ್ತಾ ಇದಾರೆ ಅಂತ. ಬಟ್ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಮುಟ್ಬೇಡಿ, ಟ್ರಾನ್ಸ್ಪ್ಲಾಂಟ್ ಆಗಿದೆ ಮುಟ್ಬೇಡಿ. ಕಂಪ್ಲೇಂಟ್ ಈಗ ಕೊಡ್ತೀನಿ, ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡ್ಲಿಲ್ಲ. ಯಾರು ಮಾತಾಡಿದ್ದು ಏಕವಚನ? ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು? ಕೇಳೋದಲ್ಲ, ನಾವು ಒಂದೇ ಮಾತು ಕೇಳಿದ್ದು, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್, ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ದಲ್ಲ, ಮಾತಾಡಿ. ನಾವು ಮಾತಾಡ್ತೀವಿ, ಕೇಳಿ. ಬರ್ಕೊಡಿ.